ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೊಸ ತಂತ್ರಜ್ಞಾನಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಈ ವರ್ಷದ ಕೃಷಿ ಮೇಳದಲ್ಲಿ ಒಂದು ಆಕರ್ಷಣೆ ಅಂದರೆ ಈ ಬಂಗಾರದ ಹುಳುವಿನ ಸಾಕಾಣಿಕೆ ಮಾಡುವುದರಿಂದ ಅತ್ಯುತ್ತಮವಾದಂಥ ಎರೆಹುಳ ಗೊಬ್ಬರಕ್ಕಿಂತ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಸಾವಯವ ಗೊಬ್ಬರವನ್ನು ಉತ್ಪತ್ತಿ ಮಾಡ್ಬೋದು. ಈ ಬಂಗಾರದ ಹುಳ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಇದೆ ಇದು. ಆದರೆ ಇದನ್ನು ವಿಜ್ಞಾನಿಗಳು ಇದರ ನಡವಳಿಕೆಯನ್ನು ಅಧ್ಯಯನ ಮಾಡಿ ರೈತರಿಗೆ ಉಪಯೋಗ ಆಗುವ ಹಾಗೆ ತಾಂತ್ರಿಕತೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಬ್ರಹ್ಮಾವರ ಕೃಷಿ ಕೇಂದ್ರದಲ್ಲೂ ಈ ತಂತ್ರಜ್ಞಾನ ಲಭ್ಯ ಇದೆ. ಸುಮಾರು 5.5 ವರ್ಷಗಳಿಂದ ಈ ಸಂಶೋಧನೆ ಮಾಡ್ತಾಯಿದ್ದೀವಿ. ಒಂದು ಸಂತೋಷದ ಸಂಗತಿ ಅಥವಾ ಆಶ್ಚರ್ಯದ ಸಂಗತಿನ ಅಂತಲೇ ಹೇಳ್ಬೋದು. ನಾನು ಒಬ್ಬ ಕೀಟಶಾಸ್ತ್ರಜ್ಞ ಆಗಿದ್ದರೂ ನಾನು ಯಾಕೆ ಈ ಹುಳುವಿನ ಬಗ್ಗೆ ಅಧ್ಯಯನ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ವಿದ್ಯಾರ್ಥಿನಿಯೇ ಮುಖ್ಯವಾದ ಕಾರಣ. ಯಾಕಂದರೆ ಅವರು ಕೇರಳ ರಾಜ್ಯದಲ್ಲಿ ಈ ಹುಳುವನ್ನು ಸಾಕಿ ಸರ್ ನಾನು PhD ಮಾಡಿ ಆಮೇಲೆ ಇದನ್ನು ಸ್ವಂತ ಉದ್ಯಮವಾಗಿ ನಾನು ಮಾಡಬೇಕು ಅನ್ನೋ ಇಚ್ಛೆ ನನ್ನ ಹತ್ರ ವ್ಯಕ್ತಪಡಿಸಿದಾಗ ನಾನು ಸ್ವಲ್ಪ ವಿದ್ಯಾರ್ಥಿಯ ಬಗ್ಗೆ ಹೆಚ್ಚಿನ ಕಾಳಜಿ ವೈಯಕ್ತಿಕವಾಗಿ ವಹಿಸ್ತಾ ಇರೋದರಿಂದ ಮೊದಲು ನಾನು ಅದನ್ನು ಹೆಚ್ಚಿನ ಮಟ್ಟಿಗೆ ಉತ್ಪಾದನೆ ಮಾಡಿ ಅದರಲ್ಲಿ ಬರುವ ತೊಂದರೆಗಳು, ಲಾಭಗಳು, ಅನುಕೂಲತೆಗಳನ್ನು ನೋಡಿ ಅದು ನೀನು ಉದ್ಯಮಿಯಾಗಿ ಮಾಡಬೇಕು ಬೇಡವಾ ಅನ್ನೋದ್ರ ಬಗ್ಗೆ ನಿನಗೆ ಖಚಿತ ಮಾಹಿತಿ ಕೊಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಪ್ರಾರಂಭ ಮಾಡಿದೆ. ಮತ್ತು ಮೊದಲು ನಾನು ಮೂಡಿಗೆರೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಮೂಡಿಗೆರೆಯಲ್ಲಿ ಕಾಫಿ ಪಲ್ಪ್ ಅದು ದೊಡ್ಡ ತಲೆನೋವಾಗಿ ಕಾಡುವಂಥ ಒಂದು ಕೃಷಿ ತ್ಯಾಜ್ಯ ಅದು. ಹೀಗಾಗಿ ಆ ಕೃಷಿ ತ್ಯಾಜ್ಯವನ್ನು ಬಂಗಾರದ ಹುಳುವನ್ನು ಬಳಸಿಕೊಂಡು ಸಾವಯವ ಗೊಬ್ಬರವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಮೂಡಿಗೆರೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಬ್ರಹ್ಮಾವರಕ್ಕೆ ಯಾಕೆ ಬಂದೆ ಅಂತಂದರೆ ಈ ಬಂಗಾರ ಹುಳ ಸಾಕೋಕ್ಕೆ ಎಂಥ ವಾತಾವರಣ ಬೇಕು ಅಂತಂದರೆ ವರ್ಷವಿಡೀ ಪ್ರಖರವಾದಂಥ ಬೆಳಕಿರಬೇಕು ಮತ್ತು ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರಬೇಕು ಮತ್ತು ಇಲ್ಲಿ ಶುದ್ಧವಾದಂಥ ಸಾವಯವ ತ್ಯಾಜ್ಯ ಸಿಗುವಂತಿರಬೇಕು. ಆ ಎಲ್ಲ ರಿಕ್ವೈರ್ಮೆಂಟ್ಸ್ ಬೇಕಾದಂಥ ಅಂಶಗಳು ನನಗೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಕಂಡುಬಂತು. ಇಲ್ಲಿ ಹಸಿ ಕಸ ಸಂಗ್ರಹಣೆ ಮಾಡುವ ರೀತಿಯಲ್ಲೂ ಕೂಡ ಶಿಸ್ತು ಇದೆ. ಮತ್ತು ಈ ಮೆಡಿಸಿನ್ ಆಗಲಿ, ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಆಗಲಿ ಮಿಕ್ಸ್ ಮಾಡ್ದೇ ಪಂಚಾಯತಿಗೆ ಇಲ್ಲಿ ಹಸಿ ಕಸ ಬರ್ತಾ ಇರೋದರಿಂದ ಇದು ಉಡುಪಿ ಜಿಲ್ಲೆಯ ಗ್ರಾಮ ಪಂಚಾಯತಿಗಳಿಗೆ ಇದು ಒಂದು ಅತ್ಯುತ್ತಮವಾದಂಥ ತಂತ್ರಜ್ಞಾನ ಅಂತ ನನಗೆ ಅನಿಸಿ ನಮ್ಮ ಕುಂದಾಪುರ ತಾಲೂಕಿನಲ್ಲಿರ್ತಕ್ಕಂಥ ಹುಣಸೆ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಪ್ರತಿ ದಿವಸ 1 ಟನ್ನು ಹಸಿ ಕಸನ ಕನ್ವರ್ಟ್ ಮಾಡೋಂಥ ಪರಿವರ್ತನೆ ಮಾಡೋಂಥ ಒಂದು ಘಟಕನ ಅಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದನ್ನು ನಮ್ಮ ಶ್ರೀ ಉದಯ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗೂ ಅದು ತರಬೇತಿ ಕೇಂದ್ರ ಆಗಿ ಕೂಡ ಮಾರ್ಪಾಡು ಆಗ್ತಾಯಿದೆ. ಇದೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳೇ ಅದನ್ನು ಉದ್ಘಾಟನೆ ಮಾಡಿದ್ದು. ಅದು ಒಂದು ಇಡೀ ಕರಾವಳಿ ಭಾಗಕ್ಕೆ ವಿಶೇಷವಾಗಿ ಉಡುಪಿ ಜಿಲ್ಲೆಗೆ ಅದೊಂದು ಮಾದರಿ ಸಾವಯವ ಗೊಬ್ಬರ ಉತ್ಪಾದನಾ ಘಟಕವಾಗಿ ಎಲ್ಲರಿಗೂ ಪರಿಚಯ ಆಗ್ತಾಯಿದೆ. ನೀವು ಇದು ಯಾಕೆ ಮಾಡಬೇಕು ಅಂತಂದರೆ ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸಾವಯವ ಗೊಬ್ಬರ ಹೀಗೆ ಇತ್ತೀಚೆಗೆ ಸಿಗ್ತಾ ಇರೋದು ಕಡಿಮೆ ಆಗ್ತಾಯಿದೆ. ಹಟ್ಟಿ ಗೊಬ್ಬರ ಸಿಗ್ತಾ ಇಲ್ಲ. ಮತ್ತು ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡಬೇಕಾದ್ರೆ ಕನಿಷ್ಠ ಅಂದರೂ ಒಂದು 4 ರಿಂದ 6 ತಿಂಗಳು ಸಮಯ ಬೇಕಾಗುತ್ತೆ. ಮತ್ತು ನಮಗೆ ಅದಕ್ಕೆ ಬೇಕಾದಂಥ ಮಟೀರಿಯಲು ಹಸುವಿನ ಸಗಣಿ, ಗಂಜಲ, ಎಲೆ ಅಂದರೆ ನಮಗೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಸಿಗ್ತಾ ಇಲ್ಲ. ಮತ್ತು ರೈತರಿಗೆ ಅಷ್ಟು ಸಮಯ ಕೂಡ ಇಲ್ಲ. ಆದರೆ ವಿಶೇಷ ಅಂದರೆ ಹಸಿ ಕಸ ಎಲ್ಲ ಕಡೆ ಸಿಗ್ತಾ ಇದೆ. ಎಲ್ಲಿ ನೋಡಿದ್ರೆ ಅಲ್ಲಿ ಹೋಟ್ಲುಗಳಿದ್ದಾವೆ, ದೇವಸ್ಥಾನ ಇದೆ, ಹಾಸ್ಟೆಲ್ ಇದೆ, ಮದುವೆ ಛತ್ರಗಳಿದ್ದಾವೆ. ಆ ಹಸಿ ಕಸ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಅವರಿಗೆ ಒಂದು ದೊಡ್ಡ ತಲೆನೋವು ಆಗಿ ಕಾಡ್ತಾ ಇದೆ. ಬಟ್ ಈ ತಂತ್ರಜ್ಞಾನ ಅವರಿಗೆ ಆ ತಲೆನೋವನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವು ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಖಂಡಿತವಾಗಿ ಲಾಭ ಇದೆ.
ಮತ್ತು ರೈತರಿಗೆ ಅತಿ ಶ್ರೇಷ್ಠವಾದಂಥ ಸಾವಯವ ಗೊಬ್ಬರ ಕಡಿಮೆ ಅವಧಿಯಲ್ಲಿ ಬರೀ 15 ದಿವಸಗಳಲ್ಲಿ ಸಾವಯವ ಗೊಬ್ಬರನ ಅತ್ಯುತ್ತಮವಾದಂಥ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ಮತ್ತು ಹಸಿ ಕಸ ಪಂಚಾಯಿತಿ ಮತ್ತು ನಗರ ಪಾಲಿಕೆಯವರಿಗೆ ತೆಲ್ಲವಾಗಿರೋದ್ರಿಂದ ಅದನ್ನು ಯಾರಾದರೂ ಬಳಸ್ತಾರೆ ಅಂದರೆ ಉಚಿತವಾಗಿ ಅದನ್ನು ನಿಮ್ಮ ಜಾಗಕ್ಕೆ ತಂದು ಹಾಕುವಂಥ ವ್ಯವಸ್ಥೆ ಪಂಚಾಯಿತಿಯವರು ಮಾಡ್ತಾರೆ. ಹೀಗಾಗಿ ನಿಮಗೆ ಏನಾದರೂ ಇದನ್ನು ಉದ್ಯಮವಾಗಿ ಪರಿವರ್ತನೆ ಮಾಡೋದೇ ಆದರೆ ಒಂದು 1/4 ಎಕರೆಯಷ್ಟು ಜಮೀನಿದ್ದರೆ ನಿಮ್ಮ ಸಣ್ಣದೊಂದು ಹಸಿರು ಮನೆ ಪಾಲಿ ಹೌಸ್ ಮಾಡಿಕೊಂಡು ನೀವು ಹಸಿ ಕಸ ಉಚಿತವಾಗಿ ಸಿಗೋದೇ ಆದರೆ 15 ದಿವಸಕ್ಕೂ ಒಂದು ಸಲ ನೀವು ಅತ್ಯುತ್ತಮವಾದಂಥ ಗೊಬ್ಬರ ಉತ್ಪಾದನೆ ಮಾಡ್ಬೋದು. ಮತ್ತು ಅಲ್ಲಿ ಉತ್ಪತ್ತಿ ಆಗುವಂಥ ಹುಳುಗಳು ಊರು ಕೋಳಿಗಳಿಗೆ ಅಂದರೆ ಪೋಷಕಾಂಶಯುಕ್ತ ಹುಳುಗಳು ನಿಮಗೆ ಊರು ಕೋಳಿಗಳಿಗೆ ಹಾಕ್ಬೋದು. ಅಂದರೆ ಅದರಲ್ಲಿ 60% ಪ್ರೋಟೀನ್ ಇದೆ, 10ರಿಂದ 20% ಫ್ಯಾಟ್ ಇದೆ ಮತ್ತು ಇತರೆ ಪೋಷಕಾಂಶಗಳು ಹೆಚ್ಚು ಇರೋದರಿಂದ ಕೋಳಿ ಮತ್ತು ಮೀನಿನ ಬೆಳವಣಿಗೆಗೆ ಹೆಚ್ಚು ಸೂಕ್ತವಾಗಿದೆ. ಇದರ ಪರಿಚಯ ಜನರಿಗೆ ಇತ್ತೀಚೆಗೆ ಆಗ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಈ ವಿಷಯ ಹೆಚ್ಚು ಗೊತ್ತಿಲ್ಲ. ಮತ್ತು ಮುಂದುವರಿದ ದೇಶಗಳಲ್ಲಿ ಅಮೇರಿಕ, ಜಪಾನು, ಇಂಥ ಚೈನಾ ಅಂಥ ದೇಶಗಳಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಉದ್ಯಮಗಳೇ ಇದ್ದಾವೆ. ಬರೀ ಅವರು ಗೊಬ್ಬರ ಮತ್ತು ಹುಳ ಉತ್ಪಾದನೆ ಅಲ್ಲದೆ ನಾನಾ ಥರದ ಪ್ರಾಡಕ್ಟ್ಗಳನ್ನು ಮಾರ್ಕೆಟಲ್ಲಿ ತರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಈ ಪರಿಸರ ಶುದ್ಧವಾಗಿಡಬೇಕು ಅಂತಂದರೆ ಈ ತಂತ್ರಜ್ಞಾನನ ಬಳಸಿ ಎಲ್ಲ ಪಂಚಾಯತಿಗಳಲ್ಲಿ, ನಗರ ಪಾಲಿಕೆಯಲ್ಲಿ ಅಥವಾ ತೋಟಗಳಲ್ಲಿ ಅದನ್ನು ನಾವು ಸಾವಯವ ಗೊಬ್ಬರ ಆಗಿ ಅಥವಾ ಹುಳುಗಳಾಗಿ ಕೋಳಿಗಳಿಗೆ ಬೇಕಾದಂಥ ಹುಳುಗಳಾಗಿ ಮಾರ್ಪಾಡು ಮಾಡಿ ಪರಿಸರನೂ ಶುದ್ಧ ಮಾಡ್ದಂಗೆ ಆಗುತ್ತೆ. ನಮಗೆ ಸಾವಯವ ಗೊಬ್ಬರನೂ ಸಿಗ್ತದೆ, ಶ್ರೇಷ್ಠವಾದ ಗೊಬ್ಬರನೂ ಸಿಗ್ತದೆ. ಮತ್ತು ಇಂದಿನ ನಿರುದ್ಯೋಗಿ ಯುವಕರಿಗೆ ಒಂದು ಹೊಸ ಉದ್ಯಮ ಸಿಗ್ತದೆ. ಮತ್ತು ಕಡಿಮೆ ಖರ್ಚು ಇರೋದರಿಂದ ನಾವು ಸರ್ಕಾರದ ಸವಲತ್ತಿನಲ್ಲಿ ಕೂಡ ಈ ಎರೆಹುಳ ಗೊಬ್ಬರ ಘಟಕಗಳು ಮಾಡಿದ ಹಾಗೆ ನಾವು ಬಂಗಾರ ಹುಳುವಿನ ಗೊಬ್ಬರದ ಘಟಕವನ್ನು ಮಾಡಿ ಸರ್ಕಾರದ ಸವಲತ್ತನ್ನು ಕೂಡ ನಾವು ಸಿಗುವ ಸಂಭವ ಹೆಚ್ಚಿದೆ. ಯಾಕಂದರೆ ಒಂದು ವಿಷಯ ನೇರವಾಗಿ ಹೇಳೋದಾದರೆ ಇಲ್ಲೇ ನಮ್ಮ ಜಂಟಿ ನಿರ್ದೇಶಕರು ಮತ್ತು CEO, DC ಇವರೆಲ್ಲ ಬಂದಾಗ ಅವರ ಅಭಿಪ್ರಾಯ ಏನಂತಂದರೆ ಎರೆಹುಳ ಗೊಬ್ಬರ ಘಟಕಕ್ಕೆ ಸಿಗುವಂಥ ಸೌಲಭ್ಯಗಳು ಬಂಗಾರ ಹುಳುವಿನ ಸಾಕಾಣಿಕೆಗೂ ಕೂಡ ನಾವು ಇದನ್ನು ಮುಂದುವರಿಸ್ತೇವೆ, ಅಂದರೆ ಎಡಿಷನಲ್ ಆಗಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಗೆ ಅವರ ಅಭಿಪ್ರಾಯನ ಹೇಳ್ತಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳುವವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಸಹಾಯ ಮಾಡುತ್ತೆ. ಮತ್ತು ನಾವು ವಿಜ್ಞಾನಿಗಳಾಗಿ ಹೇಳೋದಾದರೆ ಈ ಹುಳ ಒಂದು ಎರೆಹುಳಕ್ಕಿಂತ ಹೆಚ್ಚು ಸ್ನೇಹಮಯಿ, ಪರಿಸರಕ್ಕೆ ಯೋಗ್ಯವಾದಂಥದ್ದು. ಮತ್ತು ಇದು ಭಾರಿ ಸಾಧು ಪ್ರಾಣಿ. ಇದು ಮನುಷ್ಯರು ಇರ್ತಕ್ಕಂಥ ಜಾಗದಲ್ಲಿ ಬರೋದೇ ಇಲ್ಲ. ಮತ್ತು ಇದು ಎಲ್ಲಿ ಕಾಡುಗಳಲ್ಲಿ ಎಲ್ಲಿ ಕಸ ಕೊಳಿತಾ ಇದೆಯೋ ಅಂಥ ಜಾಗದಲ್ಲಿ ಮಾತ್ರ ಇರ್ತದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮತ್ತು ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಇದರ ವಿಶೇಷತೆಯನ್ನು ಅರಿತು, ವಿಶೇಷತೆ ಅಂದರೆ ಇದು 1 kg ಅಷ್ಟು ಹುಳ ಇದ್ದರೆ ಪ್ರತಿ ದಿವಸ ಅದಕ್ಕೆ 10 kg ಊಟ ಬೇಕು. ಅಂದರೆ 1 kg ಹುಳ 10 kg ವೇಸ್ಟ್ನ ಪರಿವರ್ತನೆ ಮಾಡ್ತದೆ. ನಮಗೆ ಯಥೇಚ್ಛವಾಗಿ ಹಸಿ ಕಸ ಸಿಗೋದ್ರಿಂದ ಇದು ಬಕಾಸುರನ ಥರ ಹೆಚ್ಚು ಆಹಾರ ತಿನ್ನುವ ಸಾಮರ್ಥ್ಯ ಇರೋದರಿಂದ ಕಡಿಮೆ ಸಮಯದಲ್ಲಿ ಹಸಿ ಕಸನ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಪರಿಸರ ಶುದ್ಧಗೊಳಿಸಿ ರೈತರಿಗೆ ನಾವು ಇದು ಸಾವಯವ ಗೊಬ್ಬರ ಉತ್ಪಾದನೆ ಮಾಡಬಹುದು ಅನ್ನೋದನ್ನು ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಕೂಡ ಸಂಶೋಧನೆ ಆಗಬೇಕಾದಂಥ ಸಾಕಷ್ಟು ವಿಷಯಗಳನ್ನು ವಿಜ್ಞಾನಿಗಳು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಈ ಬಂಗಾರ ಹುಳುವಿನ ಸಾಕಾಣಿಕೆ ರೇಷ್ಮೆ ಹುಳ ಸಾಕುವ ಹೇಗೆ ಪದ್ಧತಿ ಇದೆ ಅಥವಾ ಎರೆಹುಳ ಸಾಕುವ ಪದ್ಧತಿ ಹೇಗಿದೆ ಅದಕ್ಕಿಂತ ಸುಲಭವಾಗಿ ಈ ಹುಳನ ಸಾಕಬಹುದು. ಇದರಲ್ಲಿ ಯಾವುದೇ ಅರ್ಥವಾಗದೇ ಇರೋದು, ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಕಾರ್ಪೊರೇಷನಲ್ಲಿ, ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸಗಾರರೇ ಈ ತಂತ್ರಜ್ಞಾನನ ಅರ್ಥ ಮಾಡಿಕೊಂಡು ಅದನ್ನು ಕೆಲಸ ಮಾಡುವಷ್ಟು ಸುಲಭವಾದ ತಂತ್ರಜ್ಞಾನ.
ಇದನ್ನು ನಮ್ಮ ಬ್ರಹ್ಮಾವರ ಕೃಷಿ ಕೇಂದ್ರ ಮತ್ತು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ರೈತ ಬಾಂಧವರಿಗೆ ಹಾಗೂ ಇತರೆ ಜನರಿಗೆ ಮತ್ತು ಈ ತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕೂಡ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಡಾಕ್ಟರ್ ರೇವಣ್ಣವರ್. ಇಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಈ ಹುಳ ಸಾಕಾಣಿಕೆಯಲ್ಲಿ ಅನುಭವ ಇರೋದರಿಂದ ಆ ಅನುಭವದ ಇಷ್ಟು ಅನುಭವ ಇದ್ದೂ ಕೂಡ ನಾನು ಈ ಹುಳನ ಯಾವ ರೀತಿ ಸುಲಭವಾಗಿ ಸಾಕಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನಾ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.